ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ಗೆ ಬಿಡುಗಡೆಯ ಭಾಗ್ಯ ಸದ್ಯಕ್ಕಂತೂ ಸಿಗುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಆದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದರ್ಶನ್ ಮತ್ತಷ್ಟು ಬೆಂಡ್ ಆಗಬಾರ್ದು, ಬಳಲಬಾರ್ದು ಮತ್ತು ಇನ್ನಷ್ಟು ವೀಕ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದರ್ಶನನ್ನು ಹೊರಗಡೆ ಕರೆತರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ವಿಜಯಲಕ್ಷ್ಮಿ ಈಗಾಗಲೇ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರದ ಪ್ರತಿನಿಧಿಗಳನ್ನು ಭೇಟಿ ಮಾಡ್ತಾ ಇರುವಂಥ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತೂಗುದೀಪ್ ಬೇಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಈ ಮೂಲಕ ನಮಗೆ ಬೇಲ್ ಅಪ್ಲಿಕೇಶನನ್ನು ಹಾಕೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶಕ್ತಿಪೀಠಗಳಿಗೆ ಭೇಟಿ ನೀಡಿ ಅಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಆ ಪ್ರಸಾದವನ್ನು ದರ್ಶನ್ಗೆ ತಂದು ಕೊಡೋದ್ರ ಮೂಲಕ ದರ್ಶನ್ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇನ್ನಷ್ಟು ಧೈರ್ಯವಾಗಿ ಮತ್ತು ಎಲ್ಲೂ ಕೂಡ ಎದೆಗುಂದದ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಮತ್ತೊಮ್ಮೆ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸಹೋದರ ದಿನಕರ್ ತೂಗುದೀಪ್ ಜೊತೆಗೆ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ನಡುವೆ ಒಂದು ಅಚ್ಚರಿಯ ಬೆಳವಣಿಗೆಯೂ ಕೂಡ ನಡೆದಿದೆ. ಅದೇನು, ಮನೆ ಊಟದ ಮನವಿಯನ್ನು ಆ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಅದಕ್ಕೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ. ಹಾಗಾದರೆ ಯಾಕೆ ವಾಪಸ್ ಪಡೆದ್ರು, ಏನಿದರ ಆಲೋಚನೆ, ಮುಂದೇನಾಗುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ದರ್ಶನ್ ಅಭಿಮಾನಿಗಳು ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿರಲಿಲ್ಲ ಇಂಥದ್ದೊಂದು ದಿನ ನಮಗೆ ಬರ್ತದೆ ಅಂತೇಳಿ. ಇನ್ಫ್ಯಾಕ್ಟು ದರ್ಶನ್ಗೂ ಕೂಡ ಇಂಥದ್ದೊಂದು ದಿನಗಳು ಬರಬಹುದು, ಮತ್ತು ನಾನು ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 1 ತಿಂಗಳಿಗೂ ಹೆಚ್ಚು ಕಾಲ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ದರ್ಶನ್ ಆಲೋಚನೆ ಮಾಡಿರಲಿಕ್ಕಿಲ್ಲ. ಕುಡಿದ ನಶೆ ಮತ್ತು ಕೆಟ್ಟ ಜನರ ಸಹವಾಸ ಇದೆರಡೂ ಕೂಡ ದರ್ಶನ್ಗೆ ಈ ಪರಿಸ್ಥಿತಿ ತಂದು ಕೊಡ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ದರ್ಶನ್ ಕುಡಿತವನ್ನು ಬಿಟ್ಟಿದ್ರು ಕೂಡ ಬಚಾವಾಗ್ಬೋದಾಗಿತ್ತು. ಅದರ ಜೊತೆಗೆ ಈ ಕೆಟ್ಟದೊಂದು ಗ್ಯಾಂಗ್ ಇದೆ ನೋಡಿ, ಈಗ ಅರೆಸ್ಟ್ ಆಗಿರುವಂತಹ 16 ಜನರ ಗ್ಯಾಂಗ್ ಇದೆ ನೋಡಿ. ಈ ಗ್ಯಾಂಗ್ನಿಂದ ಇನ್ಕ್ಲೂಡಿಂಗ್ ಪವಿತ್ರ ಗೌಡರಿಂದ ಹಿಡಿದು ಕೊನೆಯ 17 ಆರೋಪಿವರೆಗೆ ಅಷ್ಟು ಜನರ ಸಂಪರ್ಕ ಮತ್ತು ಅಷ್ಟು ಜನರ ಸಂಪರ್ಕ ಇದ್ದರೂ ಕೂಡ ಎಷ್ಟಿರಬೇಕು ಅಷ್ಟೇ ಇದ್ದಿದ್ರೆ ಬಹುಶಃ ಇಷ್ಟೆಲ್ಲ ಅನಾಹುತಗಳು ಸಂಭವಿಸ್ತಿರಲಿಲ್ಲ ಅನ್ನುವಂತಹ ರಿಯಲೈಸೇಷನ್ ದರ್ಶನ್ಗೆ ಈಗ ಆಗ್ತಾ ಇದೆ. ದರ್ಶನ್ ಪ್ರತಿಯೊಂದು ಕ್ಷಣವನ್ನು ಕೂಡ ಈಗ ತಮ್ಮ ಜೀವನದ ಬದಲಾವಣೆಯನ್ನು ಮತ್ತು ತಮ್ಮ ವ್ಯಕ್ತಿತ್ವದ ಬದಲಾವಣೆಯನ್ನು ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಇದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ದರ್ಶನ್ಗೆ ಕಂಬಿ ಹಿಂದಿನ ದಿನಗಳನ್ನು ಕಳೆಯೋದಿದೆಯಲ್ಲ, ಅದು ಮತ್ತೊಂದು ಘೋರ ಶಿಕ್ಷೆ ಅಂತಲೇ ಹೇಳ್ಬೋದು. ಈ ಕಂಬಿ ಹಿಂದಿನ ಸೆರೆವಾಸಕ್ಕಿಂತ ಜೈಲೂಟವೇ ದೊಡ್ಡ ಶಿಕ್ಷೆಯೂ ಕೂಡ ಆಗಿತ್ತು. ಆದರೆ ಅನಿವಾರ್ಯವಾಗಿ ಈ ಜೈಲೂಟ ಮತ್ತಷ್ಟು ದಿನ ಖಾಯಮಾಗಿದೆ. ಪ್ರತಿನಿಧಿನ ಜೈಲೂಟದಿಂದ ಪಾರಾದರೆ ಸಾಕು ಅನ್ನುವಂಥ ಭಜನೆಯನ್ನು ಮಾಡ್ತಿದ್ದಂಥ ದರ್ಶನ್ ಕೊನೆಗೆ ಜೈಲೂಟವನ್ನೇ ಅನಿವಾರ್ಯವಾಗಿ ಸೇವಿಸಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಊಟದ ಮಹಾದಾಸೆಯನ್ನು ದರ್ಶನ್ ಈಗಾಗಲೇ ಬಿಟ್ಟಾಗಿದೆ. ಸೊ ದಟ್ಟು ಅದು ಇನ್ನೂ ಮರೀಚಿಕೆಯೇ ಸರಿ. ಇನ್ನು ಜೈಲಿಗೆ ಪದೇ ಪತ್ನಿ ವಿಜಯಲಕ್ಷ್ಮಣ್ ಮತ್ತು ಸಹೋದರ ದಿನಕರ್ ತೂಗುದೀಪ್ ಭೇಟಿಯನ್ನು ಕೊಡ್ತಿದ್ದಾರೆ. ಮತ್ತೆ ಸೋಮವಾರವೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು. ವಿಜಯಲಕ್ಷ್ಮಿ ಮತ್ತು ದಿನಕರ್ ಭೇಟಿಯನ್ನು ಕೊಟ್ಟಿದ್ದರು ಜೈಲಿಗೆ. ದರ್ಶನ್ ಅವರಿಗೆ ದೇವರ ಪ್ರಸಾದವನ್ನು ನೀಡಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದಂತಹ ದರ್ಶನ್ ಕುಟುಂಬಸ್ಥರು ಕೆಲ ಕಾಲಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಪತ್ನಿ ವಿಜಯಲಕ್ಷ್ಮಿಯವರು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಯಾಗವನ್ನು ನಡೆಸಿದರು. ಗಂಡನ ಸಂಕಷ್ಟ ದೂರವಾಗಿ ಜೈಲಿನಿಂದ ಬೇಗ ಬಿಡುಗಡೆಗೊಳ್ಳಲಿ ಅಂತ ಹೇಳ್ಬಿಟ್ಟು ನವಚಂಡಿಕ ಯಾಗವನ್ನು ಮಾಡಿಸಿದರು. ಪತಿಗೆ ಒಳಿತಾಗಲಿ ಅಂತ ಹೇಳ್ಬಿಟ್ಟು ದೇವತೆಯ ಬಳಿ ಕೇಳಿಕೊಂಡಂತಹ ವಿಜಯಲಕ್ಷ್ಮಿಯವರು ದೇವರ ಪ್ರಸಾದವನ್ನು ತಂದು ದರ್ಶನ್ಗೆ ಕೊಟ್ಟಿದ್ದಾರೆ. ದರ್ಶನ್ಗೆ ದೇವರ ಪ್ರಸಾದವನ್ನು ಕೊಟ್ಟಂತಹ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತೂಗುದೀಪ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಪ್ರತಿ ಆಷಾಢದ ಶುಕ್ರವಾರವೂ ಕೂಡ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸೋದು ದರ್ಶನ್ ನಂಬಿಕೊಂಡು ಬಂದಿರುವಂಥ ಪದ್ಧತಿ. ಪ್ರತಿ ವರ್ಷವೂ ಕೂಡ ತಪ್ಪದೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದಂಥ ದರ್ಶನ್ಗೆ ಈ ಬಾರಿ ಹೋಗುವಂಥ ಯೋಗ ಲಭಿಸಿಲ್ಲ. ಚಾಮುಂಡಿಯನ್ನು ನೋಡುವಂಥ ಯೋಗವೂ ಕೂಡ ಸಿಕ್ಕಿಲ್ಲ. ಸೊ ದಟ್ಟು ಈ ಕಾರ್ಯವನ್ನು ಅವರ ಸಹೋದರ ದಿನಕರ್ ತೂಗುದೀಪ್ ಮಾಡಿದ್ದಾರೆ.
ದಿನಕರ್ ತೂಗುದೀಪ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ್ ಪರವಾಗಿ ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿಕೊಂಡು ಬಂದು ಆ ಪ್ರಸಾದವನ್ನು ಕೂಡ ದರ್ಶನ್ಗೆ ಕೊಟ್ಟಿದ್ದಾರೆ. ಈ ಮೂಲಕ ದೈವ ಬಲದ ಒಂದು ಸಹಕಾರ ಇದೆ ಅನ್ನೋದನ್ನು ತೋರಿಸಿಕೊಡುವಂಥದ್ದು ಮತ್ತು ಆ ಧೈರ್ಯ ತುಂಬುವಂಥ ಕೆಲಸವನ್ನು ಸಹೋದರರು ಕೂಡ ಮಾಡಿದ್ದಾರೆ. ಸಹೋದರ ಮತ್ತು ಪತ್ನಿ ವಿಜಯಲಕ್ಷ್ಮಿ ಮಾಡಿರುವಂಥ ಈ ಕಾರ್ಯದಿಂದ ದರ್ಶನ್ ಸಾಕಷ್ಟು ಮಾನಸಿಕವಾಗಿ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಬಟ್ ಆದರೆ ಜೈಲೇ ಅಲ್ವಾ, ಎಷ್ಟೇ ಆದರೂ ಕೂಡ ಏನೇ ಸಪೋರ್ಟ್ ಸಿಕ್ಕಿದ್ರೂ ಕೂಡ ಜೈಲು ವಾಸ ಬದಲಾವಣೆ ಆಗೋದಿಲ್ಲ ಅಲ್ವಾ, ಅದು ಹಾಗೆ ಇರುತ್ತೆ. ಇದರ ಭಾಗವಾಗಿ ದರ್ಶನ್ ಫ್ಯಾಮಿಲಿ ದೇವರ ಮೊರೆ ಹೋಗ್ತಾ ಇದ್ದರೆ, ಒಂದು ಕಡೆ ದರ್ಶನ್ ಪರ ವಕೀಲರು ಮತ್ತೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ಮನೆ ಊಟಕ್ಕಾಗಿ ಕಾನೂನು ಹೋರಾಟ ನಡೆಸ್ತಾ ಇರುವಂಥ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡಂಥ ಬಳಿಕ ದರ್ಶನ್ ಮನೆ ಊಟಕ್ಕಾಗಿ ಮನವಿ ಮಾಡಿದಂಥ ಅರ್ಜಿಯನ್ನೇ ವಾಪಸ್ ಪಡೆದಿದ್ದಾರೆ. ದರ್ಶನ್ ಮನೆ ಊಟದ ಮನವಿಯ ಅರ್ಜಿ ಏನಿದೆ ಅದನ್ನು ವಿಚಾರಣೆಯ ವೇಳೆ ವಾಪಸ್ ಪಡೆಯುವ ಬಗ್ಗೆ ಮೆಮೊ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ದರ್ಶನ್ ಪರ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು ಹಾಜರಾಗಿದ್ದು, ದರ್ಶನ್ ಕಳೆದ ಜುಲೈ 19ರಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗೋದಕ್ಕೆ ಹೇಳಿದರು. ಅಲ್ಲಿ ಅರ್ಜಿ ರಿಜೆಕ್ಟ್ ಆಗಿದೆ, ಹೀಗಾಗಿ ಅರ್ಜಿಯನ್ನು ವಾಪಸ್ ಪಡಿತಾ ಇದ್ದೇವೆ ಅಂತ ಹೇಳಿಬಿಟ್ಟು ಕೋರ್ಟ್ ಗಮನಕ್ಕೆ ತಂದರು. ಹೊಸ ಅರ್ಜಿಯನ್ನು ಸಲ್ಲಿಸ್ತಿದ್ದೇವೆ, ಹೀಗಾಗಿ ದರ್ಶನ್ ಮನೆ ಊಟದ ಮನವಿ ಅರ್ಜಿಯನ್ನು ವಾಪಸ್ ಪಡೆಯಲು ಅನುಮತಿಯನ್ನು ಕೋರಲಾಗಿದ್ದು, ಹೈಕೋರ್ಟ್ ಏಕಸದಸ್ಯ ಪೀಠ ಅನುಮತಿ ಸಹ ನೀಡಿದೆ. 482ರ ಅಡಿಯಲ್ಲಿ ಹೊಸ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೋರ್ಟ್ನಲ್ಲಿ ಅವಕಾಶ ಇದೆ. ಹೀಗಾಗಿ ಕೆಲ ದಿನಗಳಲ್ಲಿ ಹೊಸ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ದರ್ಶನ್ ಪರ ವಕೀಲರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಆ ಬಳಿಕ ಅರ್ಜಿಗೆ ಸರ್ಕಾರದ ಕಡೆಯಿಂದ ಆಕ್ಷೇಪಣೆ ಸಲ್ಲಿಕೆ ಆಗಬೇಕು. ಎರಡೂ ಕಡೆಯ ವಾದ ಆಲಿಸಿದ ಬಳಿಕ ಕೋರ್ಟ್ ಈ ಬಗ್ಗೆ ನಿರ್ಧಾರವನ್ನು ಮಾಡಲಿದೆ. ಬಟ್ ಈಗಿರುವಂಥ ಅನುಮಾನ ಏನು ಅಂತ ಹೇಳಿದ್ರೆ, ಇಲ್ಲಿ ಅರ್ಜಿಯನ್ನು ವಾಪಸ್ ಪಡೆದಿದ್ದು ಯಾಕೆ ಅಂತೇಳಿ 2 ಕಾರಣ ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂದು, ಈಗಾಗಲೇ ವಕೀಲರು ತಿಳಿಸಿರುವಂತೆ ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಹಳೆ ಅರ್ಜಿಯನ್ನು ವಾಪಸ್ ಪಡಿತಾ ಇದ್ದೇವೆ ಅನ್ನೋದನ್ನು ಒಂದು ಹೇಳಿದರೆ, ಎರಡನೇದು ಇಲ್ಲಿ ಪೊಲೀಸರ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಆಕ್ಷೇಪಣೆ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ವಿಜಯಲಕ್ಷ್ಮಿ ಮತ್ತು ದಿನಕರ್ದಾಗಿರ್ತದೆ. ಅವರಿಬ್ಬರು ಇದನ್ನು ಹ್ಯಾಂಡ್ಲ್ ಮಾಡಿದ್ರೆ ಅಲ್ಲಿ ವಕೀಲರಿಗೆ ಈಸಿ ಆಗ್ತದೆ. ಜೊತೆಗೆ ಇಲ್ಲಿ ಯಾವುದೇ ಆಕ್ಷೇಪಣೆ ಇರದೇ ಇದ್ದರೆ ಆರಾಮಾಗಿ ಮನೆಯ ಊಟ ಸಿಗ್ತದೆ. ಬಟ್ ಈ ನಡುವೆ ಮನೆ ಊಟ, ಹಾಸಿಗೆ, ಅದು ಇದು ಅನ್ನೋದ್ರ ಬದಲಿಗೆ ಇವರು ಚಾರ್ಜ್ ಶೀಟ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರೆ ಬೆಟರ್ ಅಂಥೇಳಿ ಅನಿಸುತ್ತೆ. ಇದು ದರ್ಶನ್ ಅಭಿಮಾನಿಗಳ ಮತ್ತು ಕಾನೂನಿನ ಬಗ್ಗೆ ಅರಿವಿರೋರ ಆಗ್ರಹ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ, ಚಾರ್ಜ್ ಶೀಟ್ ಬಗ್ಗೆ ಫೋಕಸ್ ಮಾಡೋದ್ರಿಂದ ಚಾರ್ಜ್ ಶೀಟ್ ಆದಷ್ಟು ಬೇಗ ಸಲ್ಲಿಕೆ ಆದರೆ ಆಗ ಇವರು ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಬೇಲ್ ಗ್ರ್ಯಾಂಟ್ ಆಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ದರ್ಶನ್ಗೆ ಮನೆ ಊಟ ಅಲ್ಲ, ಮನೆಯಲ್ಲೇ ಇರುವಂತಹ ಒಂದು ಸುಸಂದರ್ಭ ಒದಗಿ ಬರ್ತದೆ. ಅಟ್ಲೀಸ್ಟು ಸ್ವಲ್ಪನಾದರೂ ನೆಮ್ಮದಿ ಇರ್ತದೆ. ಮನೆಯಲ್ಲೇ ಮನೆ ಊಟವನ್ನು ಮಾಡಬಹುದು, ಬೇಲ್ ಸಿಕ್ತು ಅನ್ನುವಂತಹ ನೆಮ್ಮದಿಯೂ ಕೂಡ ಇರುತ್ತೆ. ಸೊ ದಟ್ ಇದು ಸ್ವಲ್ಪ ರಿಲೀಫನ್ನು ಕೊಡುತ್ತೆ. ಬಟ್ ಚಾರ್ಜ್ ಶೀಟ್ ಎಷ್ಟು ಲೇಟ್ ಆಗುತ್ತೋ ಅಷ್ಟು ಲೇಟು ದರ್ಶನ್ ಬಿಡುಗಡೆಯೂ ಕೂಡ ಆಗುತ್ತೆ. ಅಷ್ಟು ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿ ಕುಡಿಯೋದು ಅನಿವಾರ್ಯ ಆಗ್ತದೆ ಅನ್ನೋದು ಬಹುಶಃ ಈಗ ಎಲ್ರಿಗೂ ಕೂಡ ಗೊತ್ತಾಗ್ತಿರುವಂಥ ವಿಚಾರ. ಹೀಗಾಗಿ ಈ ಬಗ್ಗೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಹೇಳಿ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಅವರಿಗೆ ಮನವಿಯನ್ನು ಮಾಡ್ತಿದ್ದಾರೆ. ಪೊಲೀಸರಿಗೆ ಸರ್ಕಾರದ ಮೂಲಕನೋ ಯಾರ್ದಾದ್ರೂ ಮೂಲಕನೋ ಸ್ವಲ್ಪ ಒತ್ತಡವನ್ನು ಹಾಕಿಸಿ ಕಾನೂನಾತ್ಮಕವಾಗಿ ಇದು ನಡೀಲಿ. ಬಟ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಬೇಕು ಅಂತೇಳಿ ಡಿಲೇ ಮಾಡೋದು ಬೇಡ, ಈ ರೀತಿಯಾದಂಥ ಒಂದು ಒತ್ತಾಯವನ್ನು ಮಾಡಿ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಬಟ್ ಈ ಮಾತುಕತೆ ವರ್ಕೌಟ್ ಆಗುತ್ತಾ? ಒಂದು ವೇಳೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಅವರು ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಈ ಕುರಿತು ಮನವಿಯನ್ನು ಮಾಡ್ತಾರಾ, ಅಥವಾ ಡಿ ಕೆ ಶಿವಕುಮಾರ್ ಮೂಲಕನೇ ಪರಮೇಶ್ವರ್ ಅವರಿಗೆ ಹೇಳಿಸ್ತಾರ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಟ್ ಅದೇನೇ ಇದ್ರೂ ಕೂಡ ಮುಂದಿನ ದಿನಗಳಿದೆಯಲ್ಲ, ದರ್ಶನ್ ಪಾಲಿಗೆ ಅಕ್ಷರಶಃ ಒಂದು ರೀತಿಯಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಈ ಯಕ್ಷ ಪ್ರಶ್ನೆಯನ್ನೇ ಕಾಡ್ತಾ ಇರುವಂಥದ್ದು ಮತ್ತು ಪ್ರತಿಯೊಂದು ಕ್ಷಣವನ್ನು ಕೂಡ ದರ್ಶನ್ ಎಲ್ಲ ಪರಿಸ್ಥಿತಿಯನ್ನು ಕೂಡ ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗೋದ್ರಲ್ಲಿ ಅನುಮಾನನೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ದರ್ಶನ್ಗೆ ಆದಷ್ಟು ಬೇಗ ಇನ್ನಾದರೂ ಕೂಡ ದೈವ ಬಲ ಸಿಕ್ಕಿ ದರ್ಶನ್ ಬಿಡುಗಡೆಯ ದಿನಗಳು ಹತ್ತಿರ ಬರ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತಾ? ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.